ನಮಸ್ಕಾರಪ್ಪ ಭಯಂಕರ ಮಂದಿಗೆ ನೋಡ್ರಿ ಈ ಸಂಖ್ಯೆಗಳ ಒಂದು ಎಲ್ ಸಿ ಎಂ ಅನ್ನ ಅಂದ್ರೆ ಲಸಾಅವನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತ ನೋಡ್ತೀರಿ. ನೋಡ್ರಿ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸುವಂತ ಅವಶ್ಯಕತೆ ಇಲ್ಲ. ಓಕೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ನಾವು ದೊಡ್ಡ ಸಂಖ್ಯೆಯನ್ನ ತಗೋಬೇಕು. ಓಕೆ ದೊಡ್ಡ ಸಂಖ್ಯೆ ಏನೈತಿ 50 ಐತಿ. ಹಾಗಾದ್ರೆ ಈ ಉಳಿದ ಸಂಖ್ಯೆಗಳು ಇದರಿಂದ ಬಾ ಹೋಗ್ತಾವೆ ನೋಡ್ರಿ. ಹಾಗಾದ್ರೆ ಸೊ ನೋಡ್ರಿ 5 ಏನಕೈತಿ ನೋಡ್ರಿ 5 ಹತ್ತಲೇ 50 ಆಕೈತಿ. ದೆನ್ 10 5ಲೇ 50 ಆಕೈತಿ. 25 ಎರಡ್ಲೇನು ನೋಡ್ರಿ 50 ಆಗ್ಬಿಡ್ತಿ. ಓಕೆ ಯಾವಾಗ ಈ ರೀತಿ ನೋಡ್ರಿ ಆಯ್ತಪ್ಪ ಅಂತಾರ ಸೊ ಹೈಯೆಸ್ಟ್ ಏನಿರುತ್ತಲ್ಲ ಅದ ಸಂಖ್ಯೆನ ಅದ ಎಲ್ ಸಿ ಎಂ ಆಗಿರ್ತೈತಿ. ಓಕೆ ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನೋಡ್ರಿ ಸೊ ಈ ಸಂಖ್ಯೆಗಳಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ಯಾವ್ದೈತಪ್ಪ ಅಂದ್ರೆ 18 ಐತಿ ನೋಡ್ರಿ. ಓಕೆ ಹಾಗಾದ್ರೆ 2 9 18 ಆಕೈತಿ, 3 6 18 ಆಯ್ತು, 9 2 18 ಆಗ್ತದೆ. ಆದ್ರೆ 15 ಮಗ್ಗಿ ಒಳಗೆ ನೋಡ್ರಿ ಸೊ 18 ಬರಂಗಿಲ್ಲ. ಓಕೆ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನ ಭಾಗ ಮಾಡ್ಬೇಕ್ರಿ. ಅಂದ್ರೆ ಒಂದ್ ಸಂಖ್ಯೆ ಏನಾಗಬೇಕು ಅಂದ್ರೆ ಸೊ ಇದ್ರಾಗ ಭಾಗ ಹೋಗಂಗಿರ್ಬೇಕು. ಅಂದ್ರೆ ಸೊ ನೋಡ್ರಿ ಎಷ್ಟರಲ್ಲಿ ಆಕೈತೆ 3 5ಲೇ ಆಗ್ತದೆ ನೋಡ್ರಿ. ಓಕೆ 3 5ಲೇ 15 ನೋಡ್ರಿ. ಹಾಗಾದ್ರೆ ಈ 3 6ಲೇ ಕೂಡ ನೋಡ್ರಿ ಅಗೇನ್ 18 ಹೋಗ್ಬಿಡ್ತದೆ. ಓಕೆ ಹಾಗಾದ್ರೆ ನೋಡ್ರಿ ಈ 5 ಏನಪ್ಪಾ ಅಂದ್ರೆ 18ರಲ್ಲೇ ಭಾಗ ಹೋಗಂಗಿಲ್ಲ ಅಥವಾ 5ಲೇ 18 ಭಾಗ ಹೋಗಂಗಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ತೀರಿ ಅಂದ್ರೆ ಈ ಎರಡು ಸಂಖ್ಯೆನ ಗುಣಾಕಾರ ಮಾಡ್ತೀರಿ. ಸೊ 18 5ಲೇ ಎಷ್ಟಪ್ಪ ಅಂತಾರೆ ಸೊ 90 ರೀ. ಹಾಗಾದ್ರೆ ಸೊ ಈ ಸಂಖ್ಯೆಗಳ ಎಲ್ ಸಿ ಎಂ ಎಷ್ಟಪ್ಪ ಅಂತಾರೆ ಸೊ 90 ಆಗಿರ್ತೈತ್ರಿ. ಓಕೆ ಹಾಗಾದ್ರೆ ಈ ಟ್ರಿಕ್ ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಸೊ ದೆನ್ ತೋಡ್ರಿ ಸೊ ಈ ಮುಂದಿನ ಸಂಖ್ಯೆಗಳ ಎಲ್ ಸಿ ಎಂ ಎಷ್ಟು ಆಕೈತಿ ಅನ್ನೋದ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಜೈ ಹಿಂದ್.